ಈ ವ್ಯಕ್ತಿ ಇದಾನಲ್ಲ, ಅವನನ್ನು ಅವ್ರ ದೇಶದಲ್ಲಿ ಸ್ವತಃ ಪ್ರಧಾನಮಂತ್ರಿಯಿಂದಲೇ ಅಲ್ಲಾಡ್ಸೋಕ್ಕಾಗಲ್ಲ. ಪ್ರೆಸಿಡೆಂಟ್ಗೂ ಆ ತಾಕತ್ತಿಲ್ಲ. ಕಾನೂನು ಮಾಡುವಂಥ ಪಾರ್ಲಿಮೆಂಟ್ ಅದು ಕೂಡ ಯೂಸ್ಲೆಸ್. ಅಷ್ಟೇ ಏಕೆ, ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ಆತನನ್ನು ಅರೆಸ್ಟ್ ಮಾಡುವಂತೆ ಆರ್ಡರ್ ಮಾಡುವಂತಿಲ್ಲ. ಆತ ಏನು ಬೇಕಾದರೂ ಮಾಡಬಹುದು, ಯಾಕೆಂದರೆ ಅವನಿಗೆ ಪೊಲೀಸು, ಕೋರ್ಟು, ಕೇಸು, ಜೈಲು ಯಾವುದೇ ಭಯ ಇಲ್ಲ. ಇನ್ಫ್ಯಾಕ್ಟ್ ಆತನಿಗೆ ಅದ್ಯಾವುದು ಅನ್ವಯಿಸೋದೇ ಇಲ್ಲ. ಅಲ್ಲಿ ಆತ ಎಲ್ಲ ಕಾನೂನು ಕಟ್ಟಳೆಗಳನ್ನು ಮೀರಿದಂತಹ ಅಸಾಮಾನ್ಯ ಪ್ರಶ್ನಾತೀತ ವ್ಯಕ್ತಿ. ಅರ್ಥಾತ್ ಎಷ್ಟೇ ಪವರ್ಫುಲ್ ವ್ಯಕ್ತಿಯಾಗಿದ್ದರೂ ಆ ದೇಶದಲ್ಲಿ ಈ ವ್ಯಕ್ತಿಯನ್ನು ಯಾರೂ ಕೂಡ ಪ್ರಶ್ನೆ ಮಾಡೋ ಹಾಗೇ ಇಲ್ಲ. ಇಡೀ ದೇಶದ ಜನ, ಅಧಿಕಾರಿಗಳು, ಪೊಲೀಸ್ ವ್ಯವಸ್ಥೆ, ಜುಡಿಷಿಯಲ್ ಸಿಸ್ಟಮ್ ಸರ್ವಸ್ವವೂ ಆ ವ್ಯಕ್ತಿಯ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಸಮಸ್ತ ಶಕ್ತಿಯನ್ನು ಆತನಿಗೆ ಧಾರೆ ಎರೆದು ಬಿಟ್ಟಿದ್ದಾನೆ ಅಲ್ಲಿನ ಪ್ರಧಾನಮಂತ್ರಿ. ಹಾಗಾದರೆ ಆ ಸೂಪರ್ ಮ್ಯಾನ್ ಯಾರು? ಆ ದೇಶವಾದರೂ ಯಾವುದು? ಮತ್ತು ತನ್ನ ಬಳಿ ಇದ್ದಂತಹ ಶಕ್ತಿಯನ್ನೆಲ್ಲ ಆ ಸೂಪರ್ ಮ್ಯಾನ್ಗೆ ಧಾರೆ ಎರೆದಂತಹ ಪ್ರಧಾನಮಂತ್ರಿ ಯಾರು ಗೊತ್ತಾ? ಹೀ ಈಸ್ ನನ್ ಅದರ್ ದ್ಯಾನ್ ಮಿಸ್ಟರ್ ಶಹಬಾಜ್ ಶರೀಫ್. ಆ ದೇಶವಾದರೂ ಯಾವುದು ಅಂತ ಹೇಳಿದ್ರೆ ಅದು ಬೇರೆ ಯಾವುದೂ ಅಲ್ಲ, ಪಾಕಿಸ್ತಾನ. ಮತ್ತು ಆ ಸೂಪರ್ ಮ್ಯಾನ್ ಬೇರೆ ಯಾರೂ ಅಲ್ಲ, ಅವನೇ ಆಸಿಂ ಮುನೀರ್, ಫೀಲ್ಡ್ ಮಾರ್ಷಲ್ ನಮ್ಮ ಭಾಷೆಯಲ್ಲಿ ನಾವು ಹೇಳೋದು. ಆದರೆ ಪಾಕಿಸ್ತಾನದಲ್ಲಿ ಅದು ಫೀಲ್ಡ್ ಮಾರ್ಷಲ್. ಆತನನ್ನು ನಾವು ಭಾರತೀಯರು ಬಂಕರ್ ಮುನೀರ್ ಅಂತ ಕೂಡ ಕರಿತೀವಿ. ಯಾಕೆ ಅಂದರೆ ಕಳೆದ ವರ್ಷ ನಡೆದಂತಹ ಆಪರೇಷನ್ ಸಿಂಧೂರ್ ಸಂಘರ್ಷದಲ್ಲಿ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಳು ಪಾಕಿಸ್ತಾನದ ಒಂದೊಂದೇ ಮಿಲಿಟರಿ ಏರ್ ಬೇಸನ್ನು ಛಿದ್ರ ಮಾಡ್ತಾ ಇದ್ರೆ, ಉಡೀಸ್ ಮಾಡ್ತಾ ಇದ್ರೆ, ಈ ಸೂಪರ್ ಮ್ಯಾನ್ ಪ್ರಾಣ ರಕ್ಷಣೆಗೆ ಅಂತ ಹೇಳಿ ಬಂಕರ್ ಒಳಗಡೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದ. ಆರ್ಮಿ ಚೀಫ್ ಇಲ್ಲದ ಮೇಲೆ ಆರ್ಮಿ ಹೆಂಗೆ ಯುದ್ಧ ಮಾಡುತ್ತೆ? ಈ ಗಂಭೀರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತಹ ಅಲ್ಲಿನ DGM ತಕ್ಷಣ ಆ ದೇಶದ ಪ್ರಧಾನಮಂತ್ರಿಯನ್ನ, ಅರ್ಥಾತ್ ಶಹಬಾಜ್ ಶರೀಫನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ವಿಷಯ ತಿಳಿಸ್ತಾನೆ. ಆತನ ಅನುಮತಿಯನ್ನು ಪಡ್ಕೊಂಡು ಭಾರತದ DGMಗೆ ತುರ್ತು ಕರೆ ಮಾಡ್ತಾನೆ. ಯುದ್ಧ ನಿಲ್ಲಿಸುವಂತೆ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಗೋಗರಿತಾನೆ. ಹಾಗಾಗಿ ಸೀಸ್ ಫೈರ್ ಅರ್ಥಾತ್ ಕದನ ವಿರಾಮ ಜಾರಿಗೆ ಬರುತ್ತೆ. ಬಾಲ ಬಿಚ್ಚಿದ್ರೆ ಭಾರತದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀನಿ ಅಂತ ಕೊಚ್ಕೊಳ್ತಾ ಇದ್ದಂಥ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಭಾರತದ ವಿರುದ್ಧ ಕೇವಲ 4 ದಿನ ಕೂಡ ಯುದ್ಧ ಮಾಡಲಿಕ್ಕಾಗದೆ ಫೀಲ್ಡ್ ಮಾರ್ಷಲ್ ಬಂಕರ್ ಮುನೀರ್ ಅಂತ ಅಪಹಾಸ್ಯಕ್ಕೆ ಈಡಾಗ್ತಾನೆ. ಪಾಕಿಸ್ತಾನದ ನಂಬರ್ 1 ಜೋಕರ್ ಕೂಡ ಆಗ್ಬಿಡ್ತಾನೆ. ಅಂಥ ಪುಕ್ಲನಿಗೆ ನವೆಂಬರ್ 2025 ಮತ್ತು ಆಗಸ್ಟ್ 2026 2 ಸಲ ವಿಶೇಷ ಸಂಸತ್ ಅಧಿವೇಶನ ಕರೆದು 2 ಕಾಯ್ದೆಗಳಿಗೆ ಅಮೆಂಡ್ಮೆಂಟ್ ತಂದು ಸೂಪರ್ ಮ್ಯಾನ್ ಪಟ್ಟ ಕಟ್ಟಿದ್ದಾರಲ್ಲ ಪಾಕಿಸ್ತಾನದ ಸಂಸದರು ಹಾಗೂ ಅಲ್ಲಿನ ಪ್ರಧಾನಮಂತ್ರಿ. ಇದರ ಹಿಂದೆ ಅದು ಯಾವ ಲೆಕ್ಕಾಚಾರ ಇರಬಹುದು? ಬಹುಶಃ ಆಸಿಂ ಮುನೀರ್ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ಗೆ ಧಮಕಿ ಹಾಕಿ, ನೀನು ಹೀಗೆ ಮಾಡದೆ ಹೋದರೆ ಗವರ್ಮೆಂಟನ್ನು ಅಂದರೆ ನಿನ್ನ ಸರ್ಕಾರವನ್ನು ಅಬಾಲಿಷ್ ಮಾಡಿ, ಅರ್ಥಾತ್ ರದ್ದುಪಡಿಸಿ, ಸೈನ್ಯಾಧ್ಯಕ್ಷನಾಗಿ ನಾನು ಅಡ್ಮಿನಿಸ್ಟ್ರೇಷನ್ನ ಟೇಕ್ ಓವರ್ ಮಾಡ್ತೀನಿ, ನಿನ್ನಿಂದ ಸೇನಾ ಆಡಳಿತವನ್ನು ಜಾರಿ ಮಾಡ್ತೀನಿ, ಮಿಲಿಟರಿ ರೂಲನ್ನು ಜಾರಿಗೆ ತಂದುಬಿಡ್ತೀನಿ, ನಿನ್ನನ್ನು ಬರೀ ಕೈಯಲ್ಲಿ ಮನೆಗೆ ಕಳಿಸ್ತೀನಿ ಅಂತ ಹೇಳಿ ಬಹುಶಃ ಬ್ಲಾಕ್ ಮೇಲ್ ಮಾಡಿರಬಹುದು ಅಂತ ಕಾಣುತ್ತೆ. ಯಾಕೆ ಅಂದರೆ ಈ ಹಿಂದೆ ಹಾಗೆ ನಡೆದಿದೆ ಕೂಡ. ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ 1958ರಿಂದ 1969, ಜನರಲ್ ಯಾಹಾ ಖಾನ್ 1969ರಿಂದ 1971, ಜಿಯಾ ಉಲ್ ಹಕ್ 1977ರಿಂದ 1988, ಜನರಲ್ ಪರ್ವೇಜ್ ಮುಷರಫ್ 1999ರಿಂದ 2008. ಈಗ ಎಷ್ಟು ಉದಾಹರಣೆ ಬೇಕು? ಇವರೆಲ್ಲ ಅಧಿಕಾರದಲ್ಲಿದ್ದಂತಹ ಸರ್ಕಾರಗಳನ್ನ ಕಿತ್ತೊಗೆದು ಮಿಲಿಟರಿ ರೂಲ್ ತಂದಂತಹ ಸೈನ್ಯಾಧ್ಯಕ್ಷರೇ. ಸೊ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಫೀಲ್ಡ್ ಮಾರ್ಷಲ್ ಮುನೀರ್ನ ಬ್ಲಾಕ್ ಮೇಲ್ಗೆ ಹೆದರಿ ಆಗಿ ಮಾಡಿಬಿಟ್ರ ಹಾಗಾದ್ರೆ? ಅಥವಾ ಭಾರತ ಆಪರೇಷನ್ ಸಿಂಧೂರ್ ಅಂತ ಏನಾದರೂ ಮತ್ತೆ ಅಖಾಡಕ್ಕಿಳಿದು ಹೋರಾಟ, ಪ್ರೊಟೆಸ್ಟ್ ನಡೀತಾ ಇರುವಂಥ POKನ, ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸ್ಕೊಂಡ್ಬಿಟ್ರೆ ಪಾಕಿಸ್ತಾನದ ಜನ ನನ್ನನ್ನು ಸುಮ್ಮನೆ ಬಿಡ್ತಾರಾ? ಹೋಗೋ ಕೈಲಾಗ್ದೋನೆ ಅಂತ ಹೇಳಿ ದೇಶ ಬಿಟ್ಟು ಓಡಿಸಲ್ವಾ? ಎಲ್ಲೋ ನೇಪಾಳದ KP ಶರ್ಮಾ ಓಲಿ, ಹಾಗೇನೆ ಬಾಂಗ್ಲಾದೇಶದ ಶೇಖ್ ಹಸೀನಾ
ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕಣ್ಮುಂದೆ ಬಂದಿರಬೇಕು ಅಂತ ಕಾಣುತ್ತೆ. ಅರೆ ಅಂಥ ದುರ್ಗತಿ ನಾನ್ಯಾಕೆ ತಂದ್ಕೋಬೇಕು? POK ಅಥವಾ ಬಲೂಚಿಸ್ತಾನ ಬಹುತೇಕ ಪಾಕಿಸ್ತಾನದಿಂದ ಕೈಜಾರಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಯಾಕೆ ವೃಥಾ ರಿಸ್ಕ್ ತಗೋಬೇಕು? ಅಸೀಂ ಮುನೀರೇ ಒದೆ ತಿನ್ನಲಿ, ಜನ ಅವನನ್ನೇ ದೇಶ ಬಿಟ್ಟು ಓಡಿಸ್ಲಿ, ಹಾಗೆ ಅಂತ ಮಹಾಭಾರತದ ಶಕುನಿ ಹಾಗೆ ಏನೆಲ್ಲ ತರ್ಕಿಸಿ ಪರಾಮರ್ಶೆ ನಡೆಸಿ ಜಾಣತನದಿಂದ ಬಂಕರ್ ಮುನೀರನ್ನ ಹರಕೆ ಕುರಿ ಮಾಡಿಬಿಟ್ರ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಫ್ರೆಂಡ್ಸ್, ನಿಮ್ಮ ತಲೆಯಲ್ಲಿ ಏನಾದರೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಓಡ್ತಾ ಇದೆಯಾ ಇದ್ರ ಬಗ್ಗೆ? ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಶೋ.